ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ವಾಕ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ತಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ 38ನೇ ಶ್ಲೋಕ. ತಂ ತ್ವನ್ವಧಾವದ್ಭಗವದ್ರಥಾಂಗಂ ದಾವಾಗ್ನಿರುದ್ಧೂತಶಿಖೋ ಯಥಾಹಿಂ. ತಥಾನುಶಕ್ತಂ ಮುನಿರೀಕ್ಷಮಾಣೋ ಗುಹಾಂ ವಿವಿಕ್ಷು ಪ್ರಸಸಾರ ಮೇರೋಃ. ದುರ್ವಾಸ ಮುನಿಗಳಿಗೆ ಭಗವಂತನ ಸುದರ್ಶನ ಚಕ್ರ ತನ್ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಪ್ರಾಣ ರಕ್ಷಣೆಗೋಸ್ಕರ ಅಂತ ಭಯದಿಂದ ದಿಕ್ಕು ದಿಕ್ಕುಗಳಿಗೆ ಓಡ್ತಾ ಇದ್ದಾರೆ. ಆ ಭಗವಂತನ ಚಕ್ರ ದುರ್ವಾಸ ಮುನಿಗಳನ್ನ ಹೇಗೆ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಅಂದ್ರೆ, ಧಗಧಗ ಅಂತ ಉರಿಯುವ ಕಾಡ್ಗಿಚ್ಚು ಒಂದು ಹಾವನ್ನ ಹೇಗೆ ಅಟ್ಟಿಸ್ಕೊಂಡು ಹೋಗ್ತದೋ ಹಾಗೆ ಈ ದುರ್ವಾಸ ಮುನಿಗಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಸುದರ್ಶನ ಚಕ್ರ. ದಾವಾಗ್ನಿ ಉದ್ಧೂತ ಶಿಖೋ ಯಥಾ ಅಹಿಂ ಅಂತ. ಒಂದು ಹಾವು ದಾವಾಗ್ನಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಕಾಡ್ಗಿಚ್ಚಿನಲ್ಲಿ. ಆ ಕಾಡ್ಗಿಚ್ಚು ಹಂಗೆ ಹಬ್ಬಿಕೊಂಡು ಬರ್ತಾ ಇದೆ. ಆ ಹಾವು ತಪ್ಪಿಸ್ಕೊಳ್ಬೇಕು ಅಂತ ಓಡಿ ಓಡಿ ಹೋಗ್ತಾ ಇದೆ. ಹೇಗೋ ಹಾಗೆ ಈ ದುರ್ವಾಸ ಮುನಿಗಳನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ತನ್ನ ಬೆನ್ನ ಹಿಂದೆನೆ ಬಿಡದೆ ಹಿಂಬಾಲಿಸ್ಕೊಂಡು ಬರ್ತಾ ಇರುವ ಆ ಸುದರ್ಶನ ಚಕ್ರವನ್ನ ನೋಡ್ತಾ ಮೇರು ಪರ್ವತದ ಗುಹೆಯೊಳಗೆ ಪ್ರವೇಶ ಮಾಡಿಬಿಟ್ರಂತೆ. ಅಲ್ಲಿಗೆ ಹೋಗಬೇಕು ಅಂತ ಮೇರು ಪರ್ವತದ ಗುಹೆ ಒಳಗೆ ಓಡಿ ಹೋಗಿದ್ದಾರೆ ದುರ್ವಾಸ ಮುನಿಗಳು. ಇದು ಭಗವಂತನ ಸುದರ್ಶನ ಚಕ್ರಕ್ಕೆ ಎಲ್ಲರೂ ಭಯ ಪಡ್ತಾರೆ. ವೇದವೇ ಹೇಳುತ್ತದೆ,
ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ಉಪನಿಷತ್ತಿನಲ್ಲಿ ಭಗವಂತನ ಭಯದಿಂದ ಗಾಳಿ ಬೀಸ್ತದೆ, ಸೂರ್ಯ ಉದಯಿಸ್ತಾನೆ. ಎಲ್ಲರೂ ಕೂಡ ಭಗವಂತನ ಭಯದಿಂದ ಮಾಡ್ತಾರೆ. ಹಾಗಾಗಿ ಇದೇನು ದೋಷ ಏನಲ್ಲ ವಿಷ್ಣುವಿಗೆ ಭಯ ಪಡೋದು. ಮತ್ತೆ ಈಗ ಅವರು ತಪ್ಪು ಮಾಡಿದ್ದಾರೆ, ಅದರಿಂದ ಭಯ, ಆ ಭಯದಿಂದ ಓಡ್ತಾ ಇದ್ದಾರೆ. ತಂ ತ್ವನ್ವಧಾವದ್ಭಗವದ್ರಥಾಂಗಂ ದಾವಾಗ್ನಿರುದ್ಧೂತ ಶಿಖೋ ಯಥಾಹಿಂ ತಥಾನುಶಕ್ತಂ ಮುನಿರೀಕ್ಷಮಾಣೋ ಗುಹಾಂ ವಿವಿಕ್ಷು ಪ್ರಸಸಾರ ಮೇರೋಃ. ದಿಶೋ ನಭಕ್ಷ್ಮಾಂ ವಿವರಾನ್ ಸಮುದ್ರಾನ್ ಲೋಕಾನ್ ಸಪಾಲಾಂ ಸ್ತ್ರಿದಿವಂ ಗತಃ ಸಃ ಯತೋ ಯತೋ ಧಾವತಿ ತತ್ರ ತತ್ರ ಸುದರ್ಶನಂ ದುಷ್ಪ್ರಸಹಂ ದದರ್ಶ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಚೆನ್ನಾಗಿ ಕೇಳ್ತದೆ ಆಚಾರ್ಯ. ಯಾರೋ ಮ್ಯೂಟ್ ಆಗಿದೆ ಅಂತ ಮೆಸೇಜ್ ಬಂದಂಗಾಯ್ತು. ಕೇಳಿಸ್ತಾ ಇದೆ. ಹಾ, ಆಮೇಲೆ ಎಲ್ಲಾ ದಿಕ್ಕುಗಳಿಗೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ನಮಸ್ಕಾರಗಳು. ದುರ್ವಾಸ ಮ್ಯೂಟ್ ಮುನಿಗಳು. ಆಗಿದೆ, ಕೇಳಿಸಲಿಲ್ಲ. ಕೇಳ್ತಾ ಇದೆ. ಭೂಮಿ, ಆಮೇಲೆ ಆಕಾಶ, ದಿಕ್ಕು ವಿದಿಕ್ಕುಗಳು, ಪಾತಾಳ, ಸಮುದ್ರ, ಎಲ್ಲ ಲೋಕಗಳು, ಲೋಕಾಧಿಪತಿಗಳು, ಸ್ವರ್ಗಗಳು, ಹೀಗೆ ಎಲ್ಲಾ ಕಡೆಗೂ ಓಡಿ ಹೋದ್ರಂತೆ. ದಿಶಃ ನಭಃ, ದಿಶಃ ಅಂದ್ರೆ ಎಲ್ಲ ದಿಕ್ಕುಗಳು ಅಂತ ಅರ್ಥ. ನಭ ಅಂದ್ರೆ ಆಕಾಶ, ಕ್ಷ್ಮಾಂ ಭೂಮಿ, ವಿವರ ಅಂದ್ರೆ ಒಳಗೆ ಪಾತಾಳ ಅಂತ ಇಟ್ಟುಕೊಳ್ಬೇಕು. ಸಮುದ್ರಾನ್ ಎಲ್ಲ ಸಮುದ್ರಗಳು, ಸಪ್ತ ಸಮುದ್ರಗಳು. ಲೋಕಾನ್ ಅಂದ್ರೆ ಎಲ್ಲ ಲೋಕಗಳು. ಸಪಾಲಾನ್ ಅಂದ್ರೆ ಲೋಕಪಾಲರು, ಅವರಿರುವ ಜಾಗಗಳು, ಅಲ್ಲೆಲ್ಲ ಹೋಗಿದ್ದಾರೆ. ತ್ರಿದಿವಂ ಅಂದ್ರೆ ಸ್ವರ್ಗ, ಗತಃ ಎಲ್ಲ ಕಡೆಯಲ್ಲಿ ಓಡಿದ್ದಾರೆ. ಎಲ್ಲಿ ಹೋದರೂ ಕೂಡ ಅವರ ಹಿಂದೆನೆ ಅದು ಅಟ್ಟಿಸ್ಕೊಂಡು ಬರ್ತಾ ಇದೆ. ಇವರು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಆ ಸುದರ್ಶನ ಚಕ್ರ ತನ್ನ ಹಿಂದೆನೇ ಇದೆ. ದುಷ್ಪ್ರಸಹಂ, ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಸುದರ್ಶನ ಚಕ್ರ. ಇವರು ಹೋದಲ್ಲೆಲ್ಲ ಯಥೋ ಯಥೋ ಧಾವತಿ ತತ್ರ ತತ್ರ, ಇವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಾ ಕಡೆಗೂ ಹಿಂದೆ ಅಟ್ಟಿಸ್ಕೊಂಡು ಬರ್ತಾನೆ ಇದೆ. ಚಕ್ರವನ್ನ ನೋಡ್ತಾ ಇದ್ದಾರೆ. ದಿಶೋ ನಭಕ್ಷ್ಮಾಂ ವಿವರಾನ್ ಸಮುದ್ರಾನ್ ಲೋಕಾನ್ ಸಪಾಲಾಂ ಸ್ತ್ರಿದಿವಂ ಗತಃ ಸಃ ಯತೋ ಯತೋ ಧಾವತಿ ತತ್ರ ತತ್ರ ಸುದರ್ಶನಂ ದುಷ್ಪ್ರಸಹಂ ದದರ್ಶ. ಅಲಬ್ಧನಾಥಃ ಸ ಯದಾ ಕುತಶ್ಚಿತ್ ಸಂತ್ರಸ್ತ ಚಿತ್ತೋ ರಣಮೇಷಮಾಣಃ ದೇವಂ ವಿರಿಂಚಂ ಸಮಗಾದ್ವಿಧಾತಸ್ತ್ರಾಹ್ಯಾತ್ಮಯೋನೇ ಜಿತಸೇ ಅಜಿತ ತೇಜಸೋ ಮಾಂ. ಹೀಗೆ ಎಲ್ಲಾ ಕಡೆಗೂ ಹೋದರೂ ಕೂಡ ತನ್ನನ್ನ ಬೆನ್ನು ಬಿಡದೆ ಅಟ್ಟಿಸ್ಕೊಂಡು ಬರ್ತಾ ಇರೋದನ್ನ ನೋಡಿ ತನಗೆ ಇನ್ನು ಬೇರೆ ಯಾರೂ ರಕ್ಷಕರಿಲ್ಲ ಅಂತ ಭಯ ಆಗಿದೆ ಅವರಿಗೆ. ರಕ್ಷಣೆಯನ್ನ ಬಯಸಿ ಬ್ರಹ್ಮದೇವರ ಹತ್ರ ಬಂದಿದ್ದಾರೆ. ಬೇರೆ ಇನ್ನೆಲ್ಲೂ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು. ಕೊನೆಗೆ ಬ್ರಹ್ಮದೇವರ ಹತ್ರ ಬಂದು ಬೇಡ್ಕೊಳ್ತಾ ಇದ್ದಾರೆ.
ಎಲೆ ದೇವೋತ್ತಮ ಭಗವಂತನ ಮಗನಾದಂತಹ ಬ್ರಹ್ಮದೇವನೇ, ಎಲ್ಲಿಯೂ ಸೋಲಿಲ್ಲದೆ ಇರತಕ್ಕಂತಹ ಈ ವಿಷ್ಣು ಚಕ್ರದ ತೇಜಸ್ಸಿನಿಂದ ನನ್ನನ್ನು ಕಾಪಾಡು ಅಂತಾರೆ. ಅಜಿತ ತೇಜಸಃ ತ್ರಾಹಿ, ನನ್ನನ್ನು ರಕ್ಷಣೆ ಮಾಡು. ಇದು ಸುದರ್ಶನ ಚಕ್ರ. ಅದು ಎಲ್ಲಿಯೂ ಸೋಲೇ ಇಲ್ಲ ಅದಕ್ಕೆ. ಅಂತಹ ಸುದರ್ಶನ ಚಕ್ರ ನನ್ನನ್ನ ಅದು ಅಟ್ಟಿಸ್ಕೊಂಡು ಬರ್ತಾ ಇದೆ. ಅದರಿಂದ ನನ್ನನ್ನು ತ್ರಾಹಿ, ರಕ್ಷಣೆ ಮಾಡಿ ಅಂತ ಚತುರ್ಮುಖ ಬ್ರಹ್ಮದೇವರ ಹತ್ರ ಬಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲಬ್ಧನಾಥಸ್ಸ ಯದಾ ಕುತಶ್ಚಿತ್ ಸಂತ್ರಸ್ತ ಚಿತ್ತೋರಣಮೇಶಮಾಣಃ ದೇವಂ ವಿರಿಂಚಂ ಸಮಗಾದ್ವಿಧಾತಃ ತ್ರಾಹ್ಯಾತ್ಮಯೋನೇ ಜಿತತೇಜಸೋ ಮಾಂ. ಶ್ರೀ ಬ್ರಹ್ಮೋವಾಚ ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರುಭಂಗಮಾತ್ರೇಣ ಹಿ ಸಂದಿಧಕ್ಷೋಃ ಕಾಲಾತ್ಮನ ಪಶ್ಯತಿ ಕೋ ಭವಿಷ್ಯತಿ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನನ್ನ ದ್ವಿಪರಾರ್ಧ ಸಂಜ್ಞೆ ಕ್ರೀಡಾವಸಾನೆ, ಎರಡು ಪರಾರ್ಧ ನನ್ನ ಆಯುಷ್ಯ. ಚತುರ್ಮುಖ ಬ್ರಹ್ಮದೇವರ ಆಯುಷ್ಯಕ್ಕೆ ಮೊದಲು 50ನೇ ವರ್ಷಕ್ಕೆ ಒಂದು ಅರ್ಧ ಅಂತಾರೆ, ಆಮೇಲೆ 50ನೇ ವರ್ಷಕ್ಕೆ ಇನ್ನೊಂದು ಅರ್ಧ ಪರಾರ್ಧ ಅಂತ ಕರೀತಾರೆ ಅದನ್ನ. ಹೀಗೆ ಎರಡು ದ್ವಿಪರಾರ್ಧ, ಎರಡು ಪರಾರ್ಧ ಆಯುಷ್ಯದ ಕೊನೆಯಲ್ಲಿ, ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯವು ಮುಗಿದಾಗ ಬ್ರಹ್ಮ ಪ್ರಳಯ ಕಾಲ, ಅಂತಹ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ಏನು ಸೃಷ್ಟಿ ಮಾಡಿದ ಭಗವಂತ ಆ ಜಗತ್ತನ್ನ ಪ್ರಳಯ ಮಾಡಬೇಕು ಅಂತ ಬಯಸ್ತಾನಲ್ಲ, ಆ ಸಮಯದಲ್ಲಿ ಕಾಲರೂಪಿಯಾದಂತಹ ಆ ಭಗವಂತ ಕೇವಲ ಒಂದು ಹುಬ್ಬಿನ ಗಂಟನ್ನ, ಹುಬ್ಬನ್ನ ಅಲುಗಾಡಿಸೋದ್ರಿಂದಲೇನೆ ಈ ಇಡೀ ಪ್ರಪಂಚ ಸಮೇತವಾಗಿ ನನ್ನ ಸ್ಥಾನವನ್ನು ಸುಟ್ಟು ಹಾಕಿಬಿಡ್ತಾನೆ. ಅಂತಹ ಶಕ್ತಿ ಅದು ಭಗವಂತ. ಅವನ ಒಂದು ಹುಬ್ಬು ಅಲುಗಾಡಿಸೋದು ಸಾಕು, ಇಡೀ ಜಗತ್ತೇ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಭ್ರೂಭಂಗ ಮಾತ್ರೇಣ, ಭ್ರೂಭಂಗ ಅಂತಂದ್ರೆ ಹುಬ್ಬು ಗಂಟನ್ನು ಅಲುಗಾಡಿಸೋದು ಅಷ್ಟೆ. ಆದ್ರಿಂದಲೇನೆ ಕಾಲಾತ್ಮನಃ, ಕಾಲರೂಪಿಯಾದ ಭಗವಂತನ ಆ ಭ್ರೂ ಅಲುಗಾಡಿಸೋದ್ರಿಂದಲೇನೆ, ಹುಬ್ಬಿನ ಕುಣಿತದಿಂದಲೇನೆ ಇಡೀ ಪ್ರಪಂಚವೇ ಸುಟ್ಟು ಹೋಗ್ತದೆ ನನ್ನ ಸಮೇತ ಅಂತಾರವರು. ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್, ನನ್ನ ಸ್ಥಾನದ ಜೊತೆಗೆ ಬ್ರಹ್ಮಸ್ಥಾನ ನಂದೇನಿದೆ, ಇಡೀ ನನ್ನ ಸ್ಥಾನವಾದ ಬ್ರಹ್ಮಲೋಕದ ಜೊತೆಗೆ ಇಡೀ ಜಗತ್ತನ್ನೇ ಸುಟ್ಟು ಹಾಕಿ ಬಿಡ್ತಾನೆ ಭಗವಂತ. ಅಂತಹ ಭಗವಂತನ ಮುಂದೆ ಏನು ಮಾಡಬೇಕು? ಯಾರು ಅವನ ಸಂಕಲ್ಪವನ್ನ ತಿಳಿದಿದ್ದಾರೆ ಹೇಳು? ಆ ಭಗವಂತನ ಸಂಕಲ್ಪ ಏನಿದೆ ಅಂತನ್ನೋದನ್ನ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಚತುರ್ಮುಖ ಬ್ರಹ್ಮದೇವರು. ಅವನ ಸಂಕಲ್ಪ ಏನಿದೆಯೋ ಏನೋ ಅದನ್ನ ಯಾರಿಂದಲೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೈ ಎತ್ತಿ ಬಿಟ್ರು. ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರೂಭಂಗ ಮಾತ್ರೇಣ ಹಿ ಸಂದಿಧಕ್ಷೋಃ ಕಾಲಾತ್ಮನ ಪಶ್ಯತಿ ಕೋ ಭವಿಷ್ಯತ್. ಅಹಂ ಭವೋ ದಕ್ಷ ಭೃಗು ಪ್ರಧಾನಾಃ
ಪ್ರಜೇಶ ಭೂತೇಶ ಸುರೇಶ ಮುಖ್ಯಾಃ ಸರ್ವೇ ವಯಂ ಯನ್ನಿಯಮಂ ಪ್ರಪನ್ನಾಃ ಮೂರ್ಧ್ನಾರ್ಪಿತಂ ಲೋಕಹಿತಂ ವಹಾಮಃ. ಆಮೇಲಂತಾರೆ ಬ್ರಹ್ಮದೇವರು, ನಾನಾಗಲಿ ಅಥವಾ ರುದ್ರದೇವರು, ಭವಃ ಅಂದರೆ ರುದ್ರ ದೇವರಾಗಲಿ, ದಕ್ಷ ಪ್ರಜಾಪತಿ ಆಗಲಿ, ಅಥವಾ ಭೃಗು ಮುಂತಾದಂತಹ ಋಷಿಗಳು ಅವರಾಗಿರ್ಬೋದು, ಕಶ್ಯಪ ಪ್ರಜಾಪತಿ, ಪ್ರಜೇಶ ಅಂತಂದ್ರೆ ಪ್ರಜಾಪತಿಗಳು, ಮತ್ತೆ ಕುಬೇರ, ಭೂತೇಶ, ಸುರೇಶ ಅಂದ್ರೆ ಎಲ್ಲ ದೇವತೆಗಳಿಗೆ ಒಡೆಯನಾದ ಇಂದ್ರ ಅವನಾಗಿರ್ಬೋದು, ಎಲ್ಲರೂ ಮುಂತಾದವರು ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಶರಣಾಗತರಾಗಿದ್ದು ಅವನು ನಮಗೆ ಏನು ಕೆಲಸವನ್ನ ವಹಿಸಿಕೊಡ್ತಾನೋ ಆ ಕೆಲಸವನ್ನ ನಾವು ಶಿರಸಾ ವಹಿಸ್ತೇವೆ. ಲೋಕಕ್ಕೆ ಹಿತವನ್ನ ಉಂಟು ಮಾಡುವ ಕೆಲಸವನ್ನ ನಮಗೆಲ್ಲ ಅವನು ಎಷ್ಟು ಕೆಲಸವನ್ನ ವಹಿಸಿಕೊಟ್ಟಿದ್ದಾನೋ ಅಷ್ಟು ಕೆಲಸವನ್ನ ನಾವು ಅವನ ಆಜ್ಞೆಯಂತ ಶಿರಸಾವಹಿಸಿ ಮಾಡ್ತಾ ಇದ್ದೇವೆ. ನಾವೆಲ್ಲ ಅವನ ಅಧೀನ, ನಾವೆಲ್ಲ ಅವನ ಕಿಂಕರರು. ವಯಂ ಕಿಂಕರಾಹ ಕಿಂ ಕರವಾಮ ಅಂತಾರೆ. ಅವನ ಕಿಂಕರರು ನಾವೆಲ್ಲ. ನಾನಾಗಿರ್ಬೋದು, ರುದ್ರ ಆಗಿರ್ಬೋದು, ದಕ್ಷ, ಭೃಗು ಮೊದಲಾದಂತಹ ಋಷಿಗಳು, ಕಶ್ಯಪ ಪ್ರಜಾಪತಿ ಮೊದಲಾದ ಪ್ರಜಾಪತಿಗಳು, ಕುಬೇರ, ಇಂದ್ರ ಮುಂತಾದ ಪ್ರತಿಯೊಬ್ಬರೂ ನಾವೆಲ್ಲರೂ ಅವನ ಸೇವಕರು. ಲೋಕಹಿತಂ ವಹಾಮಹ, ಲೋಕಕ್ಕೆ ಹಿತವಾದ ಕಾರ್ಯವನ್ನ ಅವನು ನಮಗೆ ವಹಿಸಿಕೊಡ್ತಾನೆ, ಆ ಕಾರ್ಯವನ್ನು ನಾವು ಶಿರಸಾ ವಹಿಸ್ತೇವೆ. ಆದ್ರಿಂದ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ಅವನ ಸಂಕಲ್ಪ ಏನು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನನ್ನ ಕೈಯಿಂದ ಆಗೋದಿಲ್ಲ ಅನ್ನೋದನ್ನ ಈ ರೀತಿ ಹೇಳಿಬಿಟ್ರು. ಅವನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಭಗವಂತನ ಮನಸ್ಸಿನಲ್ಲಿ ಅವನ ಸಂಕಲ್ಪ ಅನ್ನೋದು ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಅವನನ್ನೇ ಶರಣಾಗತರಾಗಿದ್ದೇವೆ ಅಂತ. ಅದರಿಂದ ನೀನು ಅವನನ್ನೇ ಶರಣಾಗತನಾಗು ಅಂತ ಅದರ ತಾತ್ಪರ್ಯ. ಅಹಂ ಭವೋ ದಕ್ಷ ಭೃಗು ಪ್ರಧಾನಾಃ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾಃ ಸರ್ವೇ ವಯಂ ಯನ್ನಿಯಮಂ ಪ್ರಪನ್ನಾಃ ಮೂರ್ಧ್ನಾರ್ಪಿತಂ ಲೋಕಹಿತಂ ವಹಾಮಃ. ಶ್ರೀ ಶುಕ ಉವಾಚ. ಪ್ರತ್ಯಾಖ್ಯಾತೋ ವಿರಿಂಚೇನ ವಿಷ್ಣುಚಕ್ರೋಪತಾಪಿತಃ ದುರ್ವಾಸಾ ಶರಣಂ ಯಾತಃ ಶರ್ವಂ ಕೈಲಾಸವಾಸಿನಂ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಹೀಗೆ ಬ್ರಹ್ಮದೇವರು ನಿರಾಕರಣೆ ಮಾಡಿಬಿಟ್ರು. ಅವರು ರಕ್ಷಣೆಯನ್ನ ಮಾಡಲಿಕ್ಕೆ ಒಪ್ಪುಗಳಿಲ್ಲ. ವಿಷ್ಣು ಚಕ್ರ ಅಂತನ್ನೋದು ದುರ್ವಾಸರನ್ನ ಅಟ್ಟಿಸ್ಕೊಂಡೇನು ಬರ್ತಾ ಇದೆ, ಉರಿತಾ ಇರುವ ಬೆಂಕಿಯಂತೆ ಅವರನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಅದರಿಂದ ಬೇಯ್ತಾ ಇದ್ದಾರೆ ದುರ್ವಾಸರು. ಅದರಿಂದ ರಕ್ಷಣೆಯನ್ನ ಮಾಡಲಿಕ್ಕೆ ಬ್ರಹ್ಮದೇವರು ನಿರಾಕರಣೆ ಮಾಡಿಬಿಟ್ರು. ವಿರಿಂಚೇನ ಪ್ರತ್ಯಾಖ್ಯಾತಃ ಅಂತ. ಪ್ರತ್ಯಾಖ್ಯಾತ ಅಂದ್ರೆ ನಿರಾಕೃತ ಅಂತ ಅರ್ಥ. ನಿರಾಕರಣೆ ಮಾಡಿಬಿಟ್ರು. ನಾನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ನಿರಾಕರಣೆ ಮಾಡಿಬಿಟ್ರು. ಆವಾಗ ಸೀದಾ ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ. ಕೈಲಾಸವಾಸಿಯಾದಂತಹ ರುದ್ರದೇವರನ್ನ ಮೊರೆ ಹೊಕ್ಕರಂತೆ ಹೋಗಿ ದುರ್ವಾಸ ಮುನಿಗಳು.
ವಿಷ್ಣು ಚಕ್ರವನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ರುದ್ರದೇವರಿಂದಲೂ ಸಾಧ್ಯ ಇಲ್ಲ ಅಂತ ಹಿಂದೆನೇ ಬ್ರಹ್ಮದೇವರು ಹೇಳಿದ್ದಾರೆ. ಅಹಂ ಭವೋ ದಕ್ಷ ಭೃಗು ಪ್ರಧಾನಾಹ ಅಂತನ್ನಲ್ಲಿ ರುದ್ರದೇವರಿಂದಲೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಬ್ರಹ್ಮದೇವರು ಹಿಂದೆ ಹೇಳಿದ್ದಾರೆ. ಆದರೂ ಕೂಡ ಸ್ವತಃ ಶಿವನೇ ಹೇಳಿ ಅನ್ನೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಗೊತ್ತಿತ್ತು ಅವನಿಂದಲೂ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರೇ ಹೇಳಿದ್ದಾರೆ, ಆದ್ರಿಂದ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿರಲಿಲ್ಲ. ಆದ್ರೆ ಅವನ ಬಾಯಿಂದ ಬರಲಿ ಈ ಮಾತು. ಬ್ರಹ್ಮದೇವರೇನೋ ಹೇಳಿದ್ದಾರೆ ನಿಜ, ಶಿವನೇ ಅವನ ಬಾಯಿಂದ ಹೇಳಲಿ, ನನ್ನ ಕೈಯಿಂದನೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಅವನೇ ಹೇಳಲಿ. ಅದರಿಂದ ಈ ಸುದರ್ಶನ ಚಕ್ರದ ಮಹಾತ್ಮೆ ಅಂತನ್ನೋದು ಇಡೀ ಜಗತ್ತಿಗೆ ಎಲ್ಲರಿಗೂ ತಿಳಿಲಿ ಅನ್ನೋದು ದುರ್ವಾಸರ ಉದ್ದೇಶ. ಸ್ವತಃ ಬ್ರಹ್ಮದೇವರ ರುದ್ರದೇವರ ಬಾಯಿಂದಲೂ ಬಂದ್ಬಿಟ್ರೆ ಆವಾಗ ಜಗತ್ತಿಗೆಲ್ಲ ಗೊತ್ತಾಗ್ತದೆ ಭಗವಂತನ ಮಹಾತ್ಮೆ, ಭಗವಂತನ ಸರ್ವೋತ್ತಮತ್ವ ಇಡೀ ಜಗತ್ತಿಗೆಲ್ರಿಗೂ ಕೂಡ ತಿಳಿತದೆ ಅನ್ನೋ ಕಾರಣದಿಂದ ಸ್ವತಃ ರುದ್ರದೇವರ ಬಾಯಿಂದಲೂ ಹೇಳಿಸ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ಲೋಕದಲ್ಲಿ ಒಂದು ನಿಯಮ ಇದೆ. ಪ್ರಾಣ ಭಯ ಬಂದಾಗ ಕುಶಕಾಶಾವಲಂಬನವನ್ನೂ ಮಾಡಬಹುದು ಅಂತ. ಪ್ರಾಣಭಯ ಬಂದ್ರೆ ಅಂದ್ರೆ ಕುಶಕಾಶಾವಲಂಬನ ಅಂದ್ರೆ ಆ ಜೊಂಡು ಹುಲ್ಲೇನಿದೆ ಆ ಹುಲ್ಲಿನ ಆಸರೆಯನ್ನು ಕೂಡ ಜೀವಿಗಳು ಪಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾರೆ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಅದು ಏನೂ ಉಪಯೋಗ ಇಲ್ಲ ಅಂತ ಗೊತ್ತು. ಜೊಂಡು ಹುಲ್ಲು ಗಟ್ಟಿಯಾಗಿ ಕೂಡ ಇರೋದಿಲ್ಲ, ಹಿಡಿದು ಎಳೆದ್ರೆ ಹರ್ಕೊಂಡ್ಬಿಡ್ತದೆ ಅಂಥ ಜೊಂಡು ಹುಲ್ಲು. ಅದನ್ನ ಕೂಡ ಹಿಡ್ಕೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಾಣ ಭಯ ಬಂದಾಗ ಜೀವರು ಏನು ಮಾಡ್ಲಿಕ್ಕೂ ಹೇಸೋದಿಲ್ಲ. ಏನ್ ಸಿಗುತ್ತೋ ಅದನ್ನ ತಮ್ಮ ರಕ್ಷಣೆಗೋಸ್ಕರ ಹಿಡ್ಕೊಳ್ತಾರೆ. ಆ ಸಮಯದಲ್ಲಿ ಅದು ಜೊಂಡು ಹುಲ್ಲು ಅಂತ ಗೊತ್ತಿದ್ರೂ ಕೂಡ ನೋಡೋಣ ಅಂತ ಹಿಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಏನಾದ್ರು ಮಾಡಿ ಪ್ರಾಣ ರಕ್ಷಣೆ ಮಾಡ್ಕೊಳ್ಬಹುದು ಏನೋ ನೋಡೋಣ ಅಂತ ಅದನ್ನ ಆ ಲೋಕದ ನಿಯಮವನ್ನ ತೋರಿಸಿಕೊಡ್ತಾ ಇದ್ದಾರೆ ದುರ್ವಾಸ ಮುನಿಗಳು. ಹಾಗಾಗಿ ರುದ್ರದೇವರ ಹತ್ರ ಹೋದ್ರು. ಕೈಲಾಸವಾಸಿಯಾದ ರುದ್ರದೇವರ ಹತ್ರ ಹೋಗ್ತಾ ಇದ್ದಾರೆ ತನ್ನ ಪ್ರಾಣ ರಕ್ಷಣೆಗೋಸ್ಕರ. ಪ್ರತ್ಯಾಖ್ಯಾತೋ ವಿರಿಂಚೇನ ವಿಷ್ಣು ಚಕ್ರೋಪತಾಪಿತಃ ದುರ್ವಾಸಾ ಶರಣಂ ಜಾತಃ ಶರ್ವಂ ಕೈಲಾಸವಾಸಿನಂ. ಶ್ರೀ ಶಂಕರ ಉವಾಚ ವಯಂ ನ ತಾತ ಪ್ರಭವಾಮಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರೇಣ್ಯೇಪ್ಯಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ರುದ್ರದೇವರು ಹೇಳ್ತಾ ಇದ್ದಾರೆ, ತಾತ ಅಂತಾರೆ, ನೋಡಪ್ಪ, ಸುದರ್ಶನ ಚಕ್ರದಿಂದ ನಿನ್ನನ್ನ ಕಾಪಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ವಯಂ ನ ಪ್ರಭವಾಮಹ. ಆ ಸುದರ್ಶನ ಚಕ್ರದಿಂದ ನಿನ್ನನ್ನ ಕಾಪಾಡಲಿಕ್ಕೆ ನಮಗಂತೂ ಶಕ್ತಿ ಇಲ್ಲ. ಗುಣಪರಿಪೂರ್ಣನಾದಂತಹ ಆ ಶ್ರೀಹರಿ ಏನಿದ್ದಾನೆ ಅವನಿಂದ ಇಂಥ ಬೇರೆ ಬೇರೆ ಬ್ರಹ್ಮಾಂಡಗಳು ಸಾವಿರಗಟ್ಲೆ ಆಯಾಯ ಕಾಲದಲ್ಲಿ ಹುಟ್ಟುತ್ತಾವೆ ಮತ್ತೆ ನಾಶವಾಗ್ತವೆ. ಆ ಭಗವಂತನಲ್ಲಿ ಆಶ್ರಯವನ್ನ ಪಡೆದು ಇರ್ತಾವೆ. ಇಂಥ ಬ್ರಹ್ಮಾಂಡ, ಈಗೇನು ನಾವು ಬ್ರಹ್ಮಾಂಡ ನೋಡ್ತಾ ಇದ್ದೇವೆ, ಇಂಥ ಎಷ್ಟೋ ಬ್ರಹ್ಮಾಂಡಗಳು, ಸಾವಿರಾರು ಬ್ರಹ್ಮಾಂಡಗಳು. ಒಂದು ಬಾರಿಗೆ ಒಂದೇ ಬ್ರಹ್ಮಾಂಡ ಇರೋದು. ಆದರೆ ಇಂಥ ಸಾವಿರಾರು ಬ್ರಹ್ಮಾಂಡಗಳು ಆಯಾಯ ಕಾಲದಲ್ಲಿ ಅವನಿಂದಲೇ ಹುಟ್ಟುತ್ತಾವೆ, ಅವನೊಳಗೆ ಆಶ್ರಯವನ್ನು ಪಡಿತಾವೆ, ಕೊನೆಗೆ ಅವನಲ್ಲೇ ನಾಶವನ್ನು ಹೊಂದುತ್ತಾವೆ. ಅಂತಹ ಬ್ರಹ್ಮಾಂಡದ ಒಳಗೆ ನಾವು ಸುತ್ತುತ್ತಾ ಇರ್ತೇವೆ ಅಷ್ಟೆ. ಯಾವುದೋ ಒಂದು ಬ್ರಹ್ಮಾಂಡದ ಒಳಗೆ ನಾವೆಲ್ಲ ಸುತ್ತುತ್ತಾ ಇರ್ತೇವೆ. ಇಂತಹ ಎಷ್ಟೋ ಸಾವಿರಾರು ಬ್ರಹ್ಮಾಂಡಗಳೆಲ್ಲ
ಆಯಾಯ ಕಾಲದಲ್ಲಿ ಅಂತಹ ಆ ಗುಣಪರಿಪೂರ್ಣನಾದ ಸರ್ವೋತ್ತಮನಾದ ಭಗವಂತನಿಂದಲೇನೆ ಹುಟ್ಟುತ್ತಾವೆ, ಅವನಲ್ಲೇ ನಾಶವನ್ನು ಹೊಂದುತ್ತಾವೆ. ಆ ಎಲ್ಲ ಬ್ರಹ್ಮಾಂಡಗಳು ಅವನನ್ನೇ ಆಶ್ರಯಿಸಿಕೊಂಡಿರ್ತಾವೆ. ಇಂತಹ ಬ್ರಹ್ಮಾಂಡದ ಯಾವುದೋ ಒಂದು ಮೂಲೆಯ ಜಾಗದಲ್ಲಿ ನಾವು ಅಲ್ಲಲ್ಲಿ ಸುತ್ತಾ ಇರ್ತೇವೆ ಅಷ್ಟೇ. ಆ ಭಗವಂತನ ಶಕ್ತಿಯ ಮುಂದೆ ನಮ್ದೇನೂ ನಡೆಯೋದಿಲ್ಲ. ಅವನು ಬಿಟ್ಟಂತಹ ಈ ಸುದರ್ಶನ ಚಕ್ರ ಏನಿದೆ, ಆ ಚಕ್ರದಿಂದ ನಿನಗೆ ನಾನು ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ರುದ್ರದೇವರು ಹೇಳಿಬಿಟ್ರು. ಶ್ರೀ ಶಂಕರ ಉವಾಚ ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ಅಹಂ ಸನತ್ ಕುಮಾರಶ್ಚ ನಾರದೋ ಭಗವಾನಜಃ ಕಪಿಲೋ ಅಪಾಂತರತಮೋ ದೇವಲೋ ಧರ್ಮ ಆಸುರಿಃ ಮರೀಚಿ ಪ್ರಮುಖಾಶ್ಚಾನ್ಯೇ ಸಿದ್ಧೇಶಾ ಪಾರದರ್ಶಿನಃ ವಿದಾಮನ ವಯಂ ಸರ್ವೇ ಯನ್ಮಾಯಾಂ ಮಾಯಯಾವೃತಾಃ. ರುದ್ರದೇವರು ತಮ್ಮ ಮಾತನ್ನ ಮುಂದುವರಿಸಿ ಹೇಳ್ತಾರೆ, ನಾನು ಹಾಗೆ ಸನತ್ ಕುಮಾರ, ನಾರದ, ಭಗವಾನ್ ಬ್ರಹ್ಮ, ಕಪಿಲ ಮತ್ತು ಅಪಾಂತರತಮ ಮುನಿ, ದೇವಲ ಋಷಿಗಳು, ಧರ್ಮ, ಆಸುರಿ, ಮರೀಚಿ ಮೊದಲಾದ ಯಾರೇ ಇರಬಹುದು, ಶಾಸ್ತ್ರ ಪಾರಂಗತರಾದವರು, ಸಿದ್ಧರು, ಸಿದ್ಧಶ್ರೇಷ್ಠರು, ನಾವು ಯಾರೂ ಕೂಡ ಆ ಭಗವಂತನ ಸಂಕಲ್ಪ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲೇನು ಬ್ರಹ್ಮದೇವರು ಹೇಳಿದ್ರು ಅದೇ ಮಾತನ್ನ ಇವರು ಹೇಳಿಬಿಟ್ರು ರುದ್ರದೇವರು. ಅವನ ಮಹಿಮೆಯನ್ನ ನಾವ್ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಬ್ರಹ್ಮದೇವರಾಗಿರ್ಬೋದು, ಸನತ್ ಕುಮಾರ್ ಆಗಿರ್ಬೋದು, ನಾನಾಗಿರ್ಬೋದು, ನಾರದರಾಗಿರ್ಬೋದು, ಕಪಿಲ ಅಂದ್ರೆ ಇಲ್ಲಿ ಭಗವಂತನ ಅವತಾರನಾದ ಕಪಿಲ ಅಂತ ಇಟ್ಕೊಳ್ಬಾರದು. ಕಪಿಲ ಅಂತ ಭಗವಂತನಿಗಿಂತ ಭಿನ್ನನಾದ ಮತ್ತೊಬ್ಬ ಋಷಿ ಇದ್ದಾರೆ, ಕಪಿಲ ಋಷಿಗಳು. ಅವ್ರನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ಭಗವಂತನ ಮಹಿಮೆಯನ್ನು ನಾವ್ಯಾರೂ ತಿಳ್ಕೊಳ್ಳೋದಿಲ್ಲ ಅಂತ ಆ ಋಷಿಗಳ ಮಧ್ಯದಲ್ಲಿ ಅವರ ಹೆಸರನ್ನು ಹೇಳಿದ್ದಾರೆ. ಆದ್ದರಿಂದ ಆ ಕಪಿಲ ಅಂತನ್ನ ಹೆಸರಿನ ಒಬ್ಬ ಋಷಿ, ಬೇರೆ ಯಾವುದೋ ಒಬ್ಬ ಋಷಿ ಅಂತ ಇಟ್ಕೊಳ್ಬೇಕು, ಭಗವಂತ ಅಲ್ಲ. ಅಜಹ ಅಂತಂದ್ರೆ ಬ್ರಹ್ಮದೇವರೇ, ಭಗವಾನ್ ಅಜಹ. ಬ್ರಹ್ಮ ಆಗ್ಲಿ ಅಥವಾ ಕಪಿಲ ಋಷಿ ಆಗಲಿ, ಅಪಾಂತರತಮ ಋಷಿ ಆಗಲಿ, ದೇವಲಹ, ಆಸುರಿಹಿ ಅವರೊಬ್ಬ ಋಷಿಗಳು, ಆಮೇಲೆ ಮರೀಚಿ ಪ್ರಮುಖಾಹ, ಮರೀಚಿ ಮೊದಲಾದಂತಹ ಋಷಿಮುನಿಗಳು, ಸಿದ್ಧೇಶರು, ಸಿದ್ಧಶ್ರೇಷ್ಠರು ಅಥವಾ ಪಾರದರ್ಶಿನಃ, ಬೇರೆ ಇನ್ಯಾವುದೇ ಶಾಸ್ತ್ರ ಪಾರಂಗತರಾಗಿರ್ತಕ್ಕಂಥವ್ರು ಯಾರೇ ಆಗಿರಲಿ, ನಾವು ಯಾರೂ ಕೂಡ ಎನ್ ಮಾಯಾಂ, ಆ ಭಗವಂತನ ಸಂಕಲ್ಪ, ಮಾಯಾ ಅಂದ್ರೆ ಸಂಕಲ್ಪ, ಆ ಭಗವಂತನ ಇಚ್ಛೆ ಏನು ಅನ್ನೋದನ್ನ ನ ವಿದಾಮಹ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಅಂತ ಹೇಳಿ ಅವರು ಕೂಡ ನಮ್ಮ ಕೈಯಿಂದ ಆಗೋದಿಲ್ಲ ಅಂತ ಹೇಳಿಬಿಟ್ರು ರುದ್ರದೇವರು. ಅಹಂ ಸನತ್ ಕುಮಾರಶ್ಚ ನಾರದೋ ಭಗವಾನಜಃ ಕಪಿಲೋಪಾಂತರತಮೋ ದೇವಲೋ ಧರ್ಮ ಆಸುರಿಃ ಮರೀಚಿ ಪ್ರಮುಖಾಶ್ಚಾನ್ಯೇ ಸಿದ್ಧೇಶಾ ಪಾರದರ್ಶಿನಃ ವಿದಾಮನ ವಯಂ ಸರ್ವೇ ಯನ್ಮಾಯಾಂ ಮಾಯಯಾವೃತಾಃ. ಆಚಾರ್ಯ, ಒಂದು ಸಣ್ಣ ಸಂಕ್ಷೇಪ. ಏನು ಈ ಸಲಲ್ಲಿ ಮಾಯಾ ಮಾಯಾತ ಎರಡು ಸತಿ ಬಂದಿದಲ್ಲ, ಅದು ಏನೋ ಹೆಂಗ ಅರ್ಥ ಮಾಡಿ ಮಾಡು. ಮಾಯೆಯ ಆವೃತಾಹ, ನಾವೆಲ್ಲ ಆ ಭಗವಂತನ ಮಾಯೆಯಿಂದ ಆವೃತರಾಗಿದ್ದೇವೆ. ಅಂತಹ ನಾವು ಯಾರೂ ಕೂಡ ಎನ್ ಮಾಯಾಂ, ಯಾವ ಭಗವಂತನ ಇಚ್ಛೆ ಏನಿದೆ ಆ ಇಚ್ಛೆಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ವಿದಾಮ ನ ವಿದಾಮ ವಯಂ ಸರ್ವೇ, ವಯಂ ಸರ್ವೇ ನಾವೆಲ್ಲರೂ ಕೂಡ ಎಂಥವರು,
ಮಾಯೆಯ ಆವೃತಾಹ, ಆ ಭಗವಂತನ ಮಾಯೆಯಿಂದ, ಪ್ರಕೃತಿ ಅನ್ನೋ ಮಾಯೆ ಅದರಿಂದ ಬದ್ಧರು, ಆವೃತಾಹ ಅಂತ ಅರ್ಥ. ಅವನ ಇಚ್ಛಾ ಆವರಣ, ಭಗವಂತನ ಇಚ್ಛಾ ಅಂತನ್ನೋದು ಆವರಣ ಎಲ್ಲರಿಗೂ ಕೂಡ. ಆ ಆವರಣದಿಂದ, ಪ್ರಕೃತಿ ಆವರಣ ಎಲ್ಲರಿಗೂ ಇದೆ. ಆದ್ದರಿಂದ ನಾವು ಅವನ ಆ ಮಾಯಾದಿಂದ ಆವೃತರಾಗಿ ಬಿಟ್ಟಿದ್ದೇವೆ. ಅಂತಹ ನಾವ್ಯಾರೂ ಕೂಡ ಮಾಯಾಂ, ಆ ಭಗವಂತನ ಇಚ್ಛೆಯನ್ನ ನ ವಿಧಾಮಹ, ತಿಳ್ಕೊಳ್ಳೋದಿಲ್ಲ ಅಂತ. ಒಂದು ಮಾಯಾ ಅನ್ನೋ ಶಬ್ದಕ್ಕೆ ಅವನ ಇಚ್ಛೆ ಅಂತ ಅರ್ಥ. ಅವನ ಸಂಕಲ್ಪ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ. ನಾವೆಲ್ಲ ಮಾಯೆಯ ಆವೃತಾಹ, ಅವನ ಇಚ್ಛಾವರಣದಿಂದ ಬದ್ಧರಾದವರು ಅಂತ. ಓಕೆ, ಆಯ್ತು, ಒಳ್ಳೆದಾಯ್ತು. ತಸ್ಯ ವಿಶ್ವೇಶ್ವರಸ್ಯೇದಂ ಶಸ್ತ್ರಂ ದುರ್ವಿಷಹಂ ಹಿನಃ ತಮೇವ ಶರಣಂ ಯಾಹಿ ಹರಿಸ್ತೆ ಶಂ ವಿಧಾಸ್ಯತಿ. ಸ್ಪಷ್ಟವಾಗಿ ರುದ್ರದೇವರು ಹೇಳ್ತಾ ಇದ್ದಾರೆ, ನೋಡಪ್ಪ, ಅವನೇ ಜಗನ್ನಾಥ, ವಿಶ್ವಸ್ಯ ಈಶ್ವರ, ಇಡೀ ಜಗತ್ತಿಗೆ ಒಡೆಯ ಅವನೇ. ಹಾಗಾಗಿ ಆ ಭಗವಂತನ ಈ ಚಕ್ರ ಏನಿದೆ, ಇದನ್ನ ನಮ್ಮ ಕೈಯಿಂದ ಯಾರಿಂದಲೂ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಬೇರೆ ಇನ್ನೆಲ್ಲಿ ಹೋದರೂ ಅದು ವ್ಯರ್ಥ. ನೀನು ಸೀದಾ ಆ ಭಗವಂತನನ್ನೇ ಶರಣಾಗತನಾಗು. ಆ ಭಗವಂತನೇ ನಿನಗೆ ಒಳ್ಳೇದು ಮಾಡ್ತಾನೆ. ಅವನನ್ನು ಬಿಟ್ಟರೆ ಬೇರೆ ಇನ್ಯಾರ ಹತ್ರ ಹೋದ್ರೂ ನಿನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಎಲ್ಲರ ಹೆಸರನ್ನು ಹೇಳಿಬಿಟ್ಟಿದ್ದಾರೆ ಅವರು. ಬ್ರಹ್ಮದೇವರು ಅದೇ ಮಾತನ್ನ ಹೇಳಿದ್ರು, ರುದ್ರದೇವರು ಕೂಡ ಸ್ಪಷ್ಟವಾಗಿ, ಇವರು ಯಾರೂ ಕೂಡ, ಅಹಂ ಸನತ್ ಕುಮಾರ ನಾರದ ಎಲ್ಲ, ಯಾರತ್ರ ಹೋದ್ರೂ ನಿನ್ನ ಕೈಯಿಂದ ಸಾಧ್ಯ ಇಲ್ಲ. ಅವನು ವಿಶ್ವೇಶ್ವರ, ಇಡೀ ಜಗತ್ತಿಗೆ ಒಡೆಯ ಭಗವಂತ. ದುರ್ವಿಷಹಂ ಶಸ್ತ್ರಂ, ಅದು ಅವನ ಶಸ್ತ್ರ, ಈ ಸುದರ್ಶನ ಶಸ್ತ್ರ ಬೇರೆ ಯಾರಿಂದಲೂ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂತಹದ್ದದು. ಹಾಗಾಗಿ ನೀನು ಅವನತ್ರನೇ ಹೋಗು. ತಮೇವ ಶರಣಂ ಯಾಹಿ, ಆ ಭಗವಂತನನ್ನೇ ಶರಣಾಗತನಾಗು. ಅವನು ನಿನಗೆ ಖಂಡಿತವಾಗಿಯೂ ಶಂ ವಿಧಾಸ್ಯತಿ, ಅವನು ನಿನಗೆ ಒಳ್ಳೇದೇ ಮಾಡ್ತಾನೆ. ಅದು ಬಹಳ ಮುಖ್ಯ. ಹರಿಸ್ತೆ ಶಂ ವಿಧಾಸ್ಯತಿ, ಆ ಭಗವಂತ ನಿನಗೆ ಶಂ ಅಂದ್ರೆ ಒಳ್ಳೇದನ್ನ ಮಾಡ್ತಾನೆ, ಖಂಡಿತ ಒಳ್ಳೇದು ಮಾಡ್ತಾನೆ. ಅವನತ್ರನೇ ಹೋಗು, ಅವನನ್ನೇ ಶರಣಾಗತನಾಗು ಅಂತ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಮಾತು. ಸಾಕ್ಷಾತ್ ರುದ್ರದೇವರು ಹೇಳ್ತಾ ಇರೋ ಮಾತು. ಶರಣಾಗತ ರಕ್ಷಕ ಭಗವಂತ. ಅವನನ್ನ ಯಾರು ಶರಣಾಗತರಾಗ್ತಾರೋ ಅವರನ್ನ ಖಂಡಿತವಾಗಿಯೂ ಕೂಡ ಭಗವಂತ ಬಿಡೋದಿಲ್ಲ, ಅವರನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಇದು ಪರಮಸತ್ಯವಾದ ಮಾತು. ಆದ್ರಿಂದ ನೀನು ಸೀದಾ ಅವನತ್ರನೇ ಹೋಗು, ಬೇರೆ ಯಾರತ್ರ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ತಸ್ಯ ವಿಶ್ವೇಶ್ವರಸ್ಯೇದಂ ಶಸ್ತ್ರಂ ದುರ್ವಿಷಹಂ ಹಿನಃ ತಮೇವ ಶರಣಂ ಯಾಹಿ ಹರಿಸ್ತೆ ಶಂ ವಿಧಾಸ್ಯತಿ. ತತೋ ನಿರಾಶಾ ದುರ್ವಾಸಾಃ ಪದಂ ಭಗವತೋ ಯಯೌ ವೈಕುಂಠಾಖ್ಯಂ ಯದಧ್ಯಾಸ್ತೆ ಶ್ರೀನಿವಾಸಶ್ರಿಯಾಸಃ. ಈ ರೀತಿ ರುದ್ರದೇವರು ಹೇಳಿದಾಗ ಆ ರುದ್ರದೇವರ ಮಾತಿನಿಂದಲೂ ಕೂಡ ಹತಾಶರಾಗಂತಹ ದುರ್ವಾಸ ಮುನಿಗಳು ಸೀದಾ ವೈಕುಂಠಕ್ಕೆ ಹೋದರು. ಬ್ರಹ್ಮದೇವರು ರಕ್ಷಣೆ ಕೊಡಲಿಲ್ಲ ಸತ್ಯಲೋಕದಲ್ಲಿ. ಕೈಲಾಸಕ್ಕೆ ಹೋದರೆ ರುದ್ರದೇವರು ಕೂಡ ನನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸೀದಾ ವೈಕುಂಠಕ್ಕೆ ಹೋಗಿದ್ದಾರೆ. ಅಲ್ಲಿ ಅದು ವೈಕುಂಠ ಅಂತನ್ನೋದು ಭಗವಂತನ ಮನೆ. ಯದಧ್ಯಾಸ್ತೆ ಶ್ರೀನಿವಾಸ ಶ್ರೇಯಾಸಃ. ಶ್ರೀನಿವಾಸ ಶ್ರೀದೇವಿಯ ಜೊತೆಯಲ್ಲಿ ವಾಸ ಮಾಡಿಕೊಂಡು ಇರುವಂತಹ ಜಾಗ ವೈಕುಂಠ ಎಂಬಂತಹ ಭಗವಂತನ ಮನೆ. ಅಲ್ಲಿಗೆ ಭಗವತೋ ಪದಂ, ವೈಕುಂಠಾಖ್ಯಂ ಭಗವತೋ ಪದಂ, ವೈಕುಂಠ ಎಂಬಂತಹ ಭಗವಂತನ ಸ್ಥಾನ, ಭಗವಂತನ ಮನೆ. ಅಲ್ಲಿ ಶ್ರೀನಿವಾಸ ಇದ್ದಾನೆ, ಜೊತೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಶ್ರೀದೇವಿಯ ಜೊತೆಯಲ್ಲಿ ಶ್ರೀನಿವಾಸನಾದಂತಹ ಭಗವಂತ ವಾಸ ಮಾಡಿಕೊಂಡು ಇರುವಂತಹ ಮನೆ ವೈಕುಂಠ ಎಂಬ ಹೆಸರಿನ ಮನೆ. ಅಲ್ಲಿಗೆ ಹೋದರು
ಈ ದುರ್ವಾಸ ಮುನಿಗಳು. ತಥೋ ನಿರಾಶಾ ದುರ್ವಾಸಾಃ ಪದಂ ಭಗವತೋ ಯಯೌ ವೈಕುಂಠಾಖ್ಯಂ ಯದಧ್ಯಾಸ್ತೆ ಶ್ರೀನಿವಾಸಃ ಶ್ರೀನಿವಾಸಶ್ರಿಯಾ ಸಹ. ಸಂದಹ್ಯಮಾನೋ ಜಿತಶಸ್ತ್ರವಹ್ನಿನ ತತ್ಪಾದಮೂಲೆ ಪತಿತಃ ಸವೇ ಪಥುಃ ಆಹಾಚ್ಯುತಾನಂತ ಸದೀಪ್ಸಿತ ಪ್ರಭೋ ಕೃತಾಗಸಂ ಮಾಮವ ವಿಶ್ವಭಾವನ. ದುರ್ವಾಸ ಮುನಿಗಳು ವೈಕುಂಠಕ್ಕೆ ಹೋಗಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಭಗವಂತ, ಅಜಿತನಾದಂತಹ ಭಗವಂತನ ಶಸ್ತ್ರದ ಉರಿ ನನ್ನನ್ನು ಬೇಯಿಸ್ತಾ ಇದೆ. ಆ ಶಸ್ತ್ರದ ಉರಿಯಿಂದ ಬೇಯ್ತಾ ಇದ್ದೇನೆ. ನನ್ನನ್ನು ಕಾಪಾಡು, ನಾನು ಅಪರಾಧ ಮಾಡಿಬಿಟ್ಟೆ ಅಚ್ಯುತ ಅನಂತ ಅಂತ ಭಯದಿಂದ ನಡುಗುತ್ತಾ ಭಗವಂತನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಚ್ಯುತ ಅನಂತ, ಸದೀಪ್ಸಿತ, ಸಜ್ಜನರಿಗೆ ಪ್ರಿಯವನ್ನ ಉಂಟು ಮಾಡ್ತಕ್ಕಂಥವನೇ, ಪ್ರಭೋ ಸಮರ್ಥನಾದಂಥವನೇ, ವಿಶ್ವಭಾವನ, ಈ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವನೇ, ಕೃತಾಗಸಂ ಮಾಂ ಅವ, ನಾನು ಅಪರಾಧ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಾ ಮಾಡುವು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸವೇಪಥು ಅಂತ ಅವ್ರಿಗೆ ನಡುಗುತ್ತಾ ಇದ್ದಾರೆ ಭಯದಿಂದ. ತತ್ಪಾದ ಮೂಲೆ ಪತಿತಃ, ಭಗವಂತನ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದಾರೆ. ಯಾರು? ಅಜಿತ ಶಸ್ತ್ರವನ್ನಿನ ಸಂದಹ್ಯಮಾನಃ, ಅಜಿತನಾದ ಭಗವಂತನ ಶಸ್ತ್ರ ಅಂದ್ರೆ ಸುದರ್ಶನ ಚಕ್ರ, ಅದರ ವನ್ಹಿಯಿಂದ ಸಂದಹ್ಯಮಾನಃ, ಬೇಯ್ತಾ ಇರ್ತಕ್ಕಂತಹ ಆ ದುರ್ವಾಸ ಮುನಿಗಳು ಅಚ್ಯುತ ಅನಂತ ಅಂತ ಸಜ್ಜನ ಪ್ರಿಯ ಇವೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡುವ, ಆ ಭಗವಂತನನ್ನ ಸ್ತೋತ್ರ ಮಾಡುವ ಗುಣಗಳನ್ನ ಹೇಳುವಂತಹ ಪದಗಳು. ಅಚ್ಯುತ ಅನಂತ ಸದೀಪ್ಸಿತ ಪ್ರಭೋ ವಿಶ್ವಭಾವನ ಅಂತ ಇಷ್ಟು ಶಬ್ದಗಳು. ಅಂತಹ ಭಗವಂತನೇ ಕೃತಾಗಸಂ ಮಾಂ ಅವ, ಕೃತಾಗಸಂ ಅಂದ್ರೆ ಪಾಪ ಮಾಡಿರ್ತಕ್ಕಂಥವ್ರು, ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಾ ಮಾಡು. ಸಂದಹ್ಯಮಾನೋ ಜಿತಶಸ್ತ್ರವಹ್ನಿನ ತತ್ಪಾದ ಮೂಲೆ ಪತಿತಃ ಸವೇ ಪಥುಃ ಆಹಾಚ್ಯುತಾನಂತ ಸದೀಪ್ಸಿತ ಪ್ರಭೋ ಕೃತಾಗಸಂ ಮಾಂ ಅವ ವಿಶ್ವಭಾವನ. ಅಜಾನತಾತೆ ಪರಮಾನುಭಾವಂ ಕೃತಂ ಮಯಾಘಂ ಭವತ ಪ್ರಿಯಾಣಾಂ ವಿಧೇಹಿ ತಸ್ಯಾಪಚಿತಿಂ ವಿಧಾತಃ ಮುಚ್ಚೇತಯನ್ನಾಮ್ಯುದಿತೆ ನಾರಕೋಪಿ. ನಿನ್ನ ಸಾಮರ್ಥ್ಯ ಏನು ಅನ್ನೋದನ್ನ ನಾನು ತಿಳ್ಕೊಳ್ಳದೆ ಅಪಚಾರ ಮಾಡಿಬಿಟ್ಟೆ. ನಿನ್ನ ಪ್ರೀತಿ ಪಾತ್ರರಲ್ಲಿ, ನಿನ್ನ ಭಕ್ತರು ಭಗವದ್ಭಕ್ತರಲ್ಲಿ ನಾನು ಅಪಚಾರ ಮಾಡಿಬಿಟ್ಟೆ ಅಂತಾರೆ ದುರ್ವಾಸ ಮುನಿಗಳು. ನಿನ್ನ ಮಹಿಮೆ, ನಿನ್ನ ಸಾಮರ್ಥ್ಯ ಅದು ಏನು ಅನ್ನೋದನ್ನ ನಾನು ಒಂದು ಕ್ಷಣ ಮರೆತು ಬಿಟ್ಟಿದ್ದೆ. ಆ ಮಹಾ ಸಾಮರ್ಥ್ಯವನ್ನ, ಪರಮಾನುಭಾವಂ ಅಜಾನತ, ಅದನ್ನು ತಿಳ್ಕೊಳ್ಳಿಲ್ಲ ನಾನು. ಅದನ್ನು ತಿಳ್ಕೊಳ್ಳದೆ ಭವತ ಪ್ರಿಯಾಣಾಂ, ನಿನ್ನ ಪ್ರೀತಿಪಾತ್ರರಾದಂತಹ ಭಗವದ್ಭಕ್ತರಲ್ಲಿ ಮಯ ಅಘಂ ಕೃತಂ, ನಾನು ಪಾಪ ಮಾಡಿಬಿಟ್ಟೆ, ಅಪಚಾರ ಮಾಡಿಬಿಟ್ಟೆ. ವಿಧಾತ, ಸೃಷ್ಟಿಕರ್ತನಾದಂತಹ ಎಲೆ ಭಗವಂತನೇ, ಕೇವಲ ನಿನ್ನ ನಾಮೋಚ್ಚಾರಣ ಮಾತ್ರದಿಂದಲೇನೆ ನರಕದಲ್ಲಿರುವವರು ಕೂಡ ಆ ನರಕದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಅಂತಹ ನಾಮ ನಿಂದು. ನಿನ್ನ ನಾಮವನ್ನ ತಮ್ಮ ಬಾಯಿಂದ ಉಚ್ಚಾರ ಮಾಡಿದ್ರೆ ಸಾಕು, ಎನ್ನಾಮ್ಯುದಿತೆ ಅಂತ. ಎಂಥ ಸಾಮರ್ಥ್ಯ ನಿಂದು.
ನಿನ್ನ ನಾಮವನ್ನ ಹೇಳಿದ್ರೆ ಸಾಕು, ನಾರಕೋಪಿ ಮುಚ್ಚೇತ, ನರಕದಲ್ಲಿರೋರು ಕೂಡ ಬಿಡುಗಡೆಯನ್ನ ಹೊಂದಿ ಬಿಡ್ತಾರೆ. ಅಂತಹ ಮಹಿಮೆ ಉಳ್ಳವನು ನೀನು. ನಾಮವು ನರಕಸ್ಥರನು ಸಲಹಿತು ಅಂತ ದಾಸರು ಅದನ್ನೇ ಹೇಳ್ತಾರೆ. ಇದನ್ನೇ ಆ ಭಗವಂತನ ನಾಮ ನರಕದಲ್ಲಿರೋರನ್ನು ಕೂಡ ರಕ್ಷಣೆ ಮಾಡಿಬಿಡುತ್ತದೆ. ಒಂದು ಸಲ ನಾರದರು ಹೀಗೆ ಭಗವಂತನ ನಾಮವನ್ನ ಹೇಳ್ತಾ ಹೇಳ್ತಾ ನರಕದ ಕಡೆಗೆ ಹೋದಾಗ ಅದನ್ನ ಕೇಳಿಸ್ಕೊಂಡಂತಹ ನರಕದಲ್ಲಿರೋರು ಕೂಡ ಬಿಡುಗಡೆಯನ್ನು ಹೊಂದಿಬಿಟ್ರಂತೆ. ನಾರಕಸ್ಥರನ್ನು ಸಲಹಿತು. ನಾರಕೋಪಿ ನಾಮ್ನುಜಿತೆ ಮುಚ್ಚೇತ, ನರಕದಲ್ಲಿರೋರು ಕೂಡ ನಿನ್ನ ಆ ನಾಮವನ್ನ ಉಚ್ಚಾರ ಮಾಡೋದ್ರಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಅಂತಹ ಸೃಷ್ಟಿಕರ್ತ ನೀನು, ನನಗೆ ಪ್ರಾಯಶ್ಚಿತ್ತವನ್ನ ವಿಧಾನ ಮಾಡು, ನನ್ನನ್ನ ಕಾಪಾಡು. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ನಾನು ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಹೇಳು. ತಸ್ಯ ಅಪಚಿತಿಂ ವಿದೇಹಿ, ನನಗೇನು ಪ್ರಾಯಶ್ಚಿತ್ತ ಹೇಳು, ನನ್ನನ್ನು ರಕ್ಷಣೆ ಮಾಡು ಅಂತ ಭಕ್ತಿಯಿಂದ ಭಗವಂತನನ್ನ ಶರಣಾಗತರಾಗಿದ್ದಾರೆ ದುರ್ವಾಸ ಮುನಿಗಳು. ಅಜಾನತಾತೆ ಪರಮಾನುಭಾವಂ ಕೃತಂ ಮಯಾಘಂ ಭವತ ಪ್ರಿಯಾಣಾಂ ವಿಧೇಹಿ ತಸ್ಯಾಪಚಿತಿಂ ವಿಧಾತಃ ಮುಚ್ಚೇತಯನ್ನಾಮ್ನುಜಿತೆ ನಾರಕೋಪಿ. ಹೀಗೆ ಭಗವಂತನನ್ನ ಶರಣಾಗತರಾದಾಗ ಭಗವಂತ ಏನು ಹೇಳಿದ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಅಲ್ಲಿಗೆ 50 ಶ್ಲೋಕ ಆಯಿತು. 6ನೇ ಅಧ್ಯಾಯದ 50ನೇ ಶ್ಲೋಕ ಮುಗಿತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಧನ್ಯವಾದ. ನಮಸ್ಕಾರ ಆಚಾರ್ಯ.